ನಮಸ್ಕಾರ ಕನ್ನಡಿಗರೇ, ಅಂಬಿರೇಬಲ್ಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ನೋಡಿ. ಡಿ ಕೆ ಶಿವಕುಮಾರು ಸಿ ಎಮ್ ಆಗಬೇಕು ಅಂತ ಯಾವ ರೀತಿ ಹೋರಾಟ ಮಾಡ್ತಾಯಿದ್ದಾರೆ ಅಂದರೆ, ತನ್ನ ಪಕ್ಷದಲ್ಲೇ ತನಗೆ ಸ್ಥಾನಮಾನ ಕೊಟ್ಟಂಥ ಕಾಂಗ್ರೆಸ್ಸಿಗರು ಮತ್ತೆ ನನ್ನ ಸಿ ಎಮ್ ಮಾಡ್ತಾಯಿಲ್ಲ ಅನ್ನೋ ಉದ್ದೇಶಕ್ಕೆ ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಅದು ಒಂದು ಕಡೆ ಇರಲಿ. ಈಗ ಡಿ ಕೆ ಶಿವಕುಮಾರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ಮುಖಂಡ, ಅಧ್ಯಕ್ಷ. ಆದರೆ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ JDSಲ್ಲಿ ಬೆಳೆದಂಥ ಸಿದ್ದರಾಮಯ್ಯನ ಕರ್ಕೊಬಂದು ಸಿ ಎಮ್ ಮಾಡಿದ್ರು. ಅದು ಈಗ 2ನೇ ಬಾರಿ ಸಿ ಎಮ್ ಮಾಡಿದ್ರು. ಕಾಂಗ್ರೆಸ್ಸಲ್ಲಿ ಹಾಗಾದ್ರೆ ಇವ್ರಿಗೆ ಸಿ ಎಮ್ ಮಾಡೋಕ್ಕೆ ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕ ಇರಲಿಲ್ವಾ? ಆದ್ರೂ ಇವರು JDSಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತಾ? ಅದೇನಾರ ಇರಲಿ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ಬಂತು. ನಮ್ಮ ರಾಜ್ಯದಲ್ಲಿ 5 ವರ್ಷಕ್ಕೊಂದು ಸತಿ ನಮ್ಮ ಜನಗಳು ಬೇರೆ ಬೇರೆ ಪಕ್ಷನ ಬದಲಾಯಿಸೋದು ಇದು ಮೊದಲಿಂದು ರೂಢಿ ಆಗ್ಬಿಟ್ಟಿದೆ. ಒಂದೇ ಪಕ್ಷಕ್ಕೆ ಯಾವುದೇ ರೀತಿಯ ಸಂಪೂರ್ಣ ಬಹುಮತನ ನಮ್ಮ ರಾಜ್ಯದಲ್ಲಿ ಕೊಟ್ಟೇ ಇಲ್ಲ. ಪ್ರತಿ ಬಾರಿನೂ ಪ್ರತಿಯೊಂದು ಬೇರೆ ಬೇರೆ ಪಕ್ಷನೇ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸಿರೋದಂಥದ್ದು. ಆದರೆ ಈಗಿನ ವಾತಾವರಣದಲ್ಲಿ ನೋಡಿ, ಈಗ ಮಂಗಳೂರಿಗೆ ಹೋಗಿದ್ದಾರೆ. ಎಲ್ಲ ಶಿಫ್ಟ್ ಆಗ್ಬಿಟ್ಟಿದೆ. ಬೆಂಗಳೂರಿಂದ ಮಂಗಳೂರು ಗಂಟ ರಾಜಕಾರಣ ಶಿಫ್ಟ್ ಮಾಡ್ಕೊಂಡು ಇದೇ ಸಿ ಎಮ್ ಗಾದಿಗೋಸ್ಕರ ಹೋರಾಟ ನಡೀತಿದೆ. ಇದೇ ಸಿದ್ದರಾಮಯ್ಯ ತನ್ನ ಕುರ್ಚಿ ಉಳಿಸ್ಕೋಕ್ಕೆ ತನ್ನದೇ ಆದಂಥ ತಂತ್ರಗಾರಿಕೆನ ಸಿ ಎಮ್ ಸಿದ್ದರಾಮಯ್ಯರು ಹಿಂದೆಗಡೆ ಮಾಡ್ತಾಯಿದ್ದಾರೆ ಅಂತ ಬಲಮೂಲಗಳು ಹೇಳ್ತಿವೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಕನಕಪುರದ ಬಂಡೆ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಈ ಬಾರಿ ಡಿ ಕೆ ಶಿವಕುಮಾರ್ ಏನಾರ ಕನಕಪುರದ ಬಂಡೆ ಸಿ ಎಮ್ ಆಗಲಿಲ್ಲ ಅಂದರೆ ಇವ್ರ ಪಕ್ಷ ಮುಂದೆ ಬರಲ್ಲ. ಅದೆಲ್ಲರೂ ಗೊತ್ತಿರುವಂಥ ವಿಚಾರನೇ ಇವ್ರಿಗೆಲ್ಲ. ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತ. ಯಾಕೆ ಅಂತಂದರೆ, ಇವ್ರು 5 ಭಾಗ್ಯಗಳು ಏನೋ ಕೊಟ್ಟರು. 5 ಭಾಗ್ಯ ಏನು ಇವ್ರ ಮನೆಯಿಂದ ತಗೊಂಡು ಕೊಟ್ಟಿಲ್ಲ. ಕಾಂಗ್ರೆಸ್ನವರು ಕೊಟ್ಟಿರದೆ ಜನಗಳ ಜೋಬಿಂದನೇ ಕೈ ಹಾಕಿ ಅವ್ರ ಮನೆಗೆ ಹಿಂಗೆ ರಿಟರ್ನ್ ಕೊಟ್ಟಿದ್ದಾರೆ. ಅದೀಗ ಎಲ್ರಿಗೂ ಅರ್ಥ ಆಗಿದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಈಗ ಸಿ ಎಮ್ ಆಗಿ ಹೊರಟಿದ್ದಾರೆ. ಅವ್ನು ಪಕ್ಷದ ಪರ ಹೇಳಬೇಕು ಅಂದರೆ, ಅವ್ನು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ, ಅಧ್ಯಕ್ಷ, ಕಾಂಗ್ರೆಸ್ಸಲ್ಲೇ ಇದ್ದವಂಥವ್ರು, ಕಾಂಗ್ರೆಸ್ಸಲ್ಲೇ ಬೆಳೆದವರು, ಕಾಂಗ್ರೆಸ್ಸಲ್ಲೇ ಗುರುತಿಸ್ಕೊಂಡಿರೋ ವ್ಯಕ್ತಿ. ಆ ವ್ಯಕ್ತಿಗೆ ಸಿ ಎಮ್ ಸ್ಥಾನ ಕೊಡಲೇಬೇಕು ಅಂತ ತಮ್ಮ ಬೆಂಬಲಿಗರು, ಶಾಸಕರುಗಳೆಲ್ಲ ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಯಾವುದೇ ಒಬ್ಬ ಸಾಮಾನ್ಯ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು MLA ಟಿಕೆಟ್ ತಗೊಳಕ್ಕಾಗಲ್ಲ, ಒಂದು ಜಿಲ್ಲಾ ಪಂಚಾಯತಿ ತಗೊಳಕ್ಕಾಗಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ ಅಂದರೆ ದುಡ್ಡಿದ್ದನೇ ಈ ರಾಜ್ಯದ ಪ್ರಭು ಇದ್ದಂಗೆ ಆಗ್ಬಿಟ್ಟಿದೆ ಇವತ್ತಿನದಲ್ಲಿ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಮರ್ತುಬಿಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರಿಗೂ ಹಣ ಇದ್ದವ್ರಿಗೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡೋದು. ಸಾಮಾನ್ಯ ಜನಕ್ಕಂತೂ ಯಾರಿಗೂ ಕೊಡಲ್ಲ. ಇವತ್ತು ಹೆಂಗಾಗಿದೆ ಅಂತಂದರೆ, ದುಡ್ಡಿರೋರಿಗೆ ಮಣೆ ಹಾಕುವಂಥ ಕಾಂಗ್ರೆಸ್ ಸರ್ಕಾರ. ಇವತ್ತು ಡಿ ಕೆ ಶಿವಕುಮಾರು ದುಡ್ಡಿಟ್ಟಾನೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಟ್ಟಿದ್ದಾನೆ ಡಿ ಕೆ ಶಿವಕುಮಾರು. ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿ ಸಣ್ಣ ಮಟ್ಟದಿಂದ ಬೆಳೆದು ಇವತ್ತು ಪ್ರತಿಯೊಂದು ಇವನ ಥರ ಡಬಲ್ ಕೋಟಿಗಟ್ಟಲೆ ಮಾಡಿರೋ ವ್ಯಕ್ತಿನ ಯಾರೂ ನೋಡಿಲ್ಲ. ರಾಜಕಾರಣಕ್ಕೆ ಬಂದು ಎಲ್ಲ ಥರ ಬಿಸ್ನೆಸ್ಸು ಏನೇನು ಮಾಡಬೇಕು ಎಲ್ಲ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಎಲ್ಲ ಥರದಲ್ಲೂ ಡಿ ಕೆ ದುಡ್ಡು ಮಾಡಿ ಇಟ್ಬಿಟ್ಟಿದ್ದಾನೆ. ಇವಾಗ ನೋಡಿ, ರಾಜ್ಯದ ಸಿ ಎಮ್ ಆಗಬೇಕು ಅಂತ ಅವನು ಕನಸು ಡಿ ಕೆ ಶಿವಕುಮಾರ್ದು. ಆಗಲೇಬೇಕು ಅನ್ನೋ ಉದ್ದೇಶ. ಅವನಂತೂ ಚಾಣಾಕ್ಷ, ಮಹಾನ್ ಚಾಣಾಕ್ಷ ಡಿ ಕೆ ಶಿವಕುಮಾರ್. ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅವನ್ನ ಡಿ ಕೆ ಬಾಸ್ ಅಂತ ಕಾರ್ಗಳ ಮೇಲೆ ನೋಡ್ತೀರಿ, ಕಾರ್ಗಳಲ್ಲೂ ಡಿ ಕೆ ಬಾಸ್ ಅಂತ ಎಷ್ಟೋ ಜನ ಹಾಕ್ಕೊಂಡು ಡಿ ಕೆ ಅಭಿಮಾನಿಗಳವ್ರೆ. ಕನಕಪುರದ ಬಂಡೆ ಬಗ್ಗೆ ಹೇಳ್ತಾವ್ರೆ, ದಿನಗಳು ಸಾಕಾಗಲ್ಲ. ಅವ್ರ ಬಗ್ಗೆ ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಅದು ಎಕ್ಸ್ಟ್ರಾ ಪ್ರಶ್ನೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಪ್ರತಿಯೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಕಮಾಂಡ್ ಇಲ್ದೇ ಇಲ್ಲಿ ಬೇರೆ ಯಾರ್ದು ನಡೆಯಲ್ಲ. ಹೈಕಮಾಂಡ್ಗೆ ಬೆಡ್ ತೋರಿಸ್ಬಿಟ್ಟು ಈಗ ಸಿದ್ದರಾಮಯ್ಯ ಎಲ್ಲ ಡಿನ್ನರ್ ಪಾಲಿಟಿಕ್ಸ್ನ ಮಾಡ್ಕೊ ಕೂತಿದ್ದಾರೆ. ಬೆಳಗಿನ ತಿಂಡಿ ಅಂತೆ, ನಾವೆಲ್ಲ ಒಂದೇ ಅಂತ. ಒಬ್ಬೊಬ್ಬರಿಗೂ ಆಗದೆ ಹೋದ್ರು ಒಂದೇ ಅಂತ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ನಾವು ಪಕ್ಷದಲ್ಲಿ ನಾವೆಲ್ಲ ಒಂದೇ ಅಂತ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ಗೆ ಇನ್ನೂ ಹೇಳಿದ ಮಾತನ್ನ ನಮ್ಮನ್ನ ಸೀಟ್ ಬಿಟ್ಕೊಡ್ತಾ ಇಲ್ವಲ್ಲ, ಹೈಕಮಾಂಡ್ ಇನ್ನೂ ಇವ್ರನ್ನ ಬಿಟ್ಕೊಡೋಕೆ ಹೇಳಿಲ್ವಲ್ಲ ಅನ್ನೋದು ಒಳಗೆ ಕೊತ ಕುದೀತಾ ಇರ್ತದೆ. ಆದರೆ ಡಿ ಕೆ ಶಿವಕುಮಾರ್ ಈ ಸತಿ ಏನಾರ ಸಿ ಎಮ್ ಆಗಲಿಲ್ಲ ಅಂದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬರಲ್ಲ, ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲ್ಲ. ಮುಂದೆ ಡಿ ಕೆ ನೇತೃತ್ವದಲ್ಲೂ ಹೋಗಲಿ, ತಿರುಪತಿ ತಿಮ್ಮಪ್ಪನ ಹೆಸರಲ್ಲಾರ ಹೋಗಲಿ, ಯಾರೇ ಸಲ್ಲೋದ್ರೂ ಈಗ ಆಲ್ರೆಡಿ ಅವರಿಗೇ ಇಂಟೆಲಿಜೆನ್ಸಿ ಮಾಹಿತಿ ಪ್ರಕಾರ ಅವ್ರ ಸರ್ಕಾರ ಮುಂದೆ ಬರಲ್ಲ ಅಂತ ಇವ್ರಿಗೆ ಆಲ್ರೆಡಿ ಗೊತ್ತಿರ್ತದೆ. ಏಕೆ, ಸರ್ಕಾರ ಆಳೂರಲ್ವಾ, ಅವರೆಲ್ಲ ಥರದ ಇಂಟೆಲಿಜೆನ್ಸಿ ರಿಪೋರ್ಟು ಅವ್ರ ಹತ್ರ ಇರ್ತದೆ. ಆದರೆ ಇವರೆಲ್ಲ ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ, ಈಗ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅಂತೂ ಇವ್ರನ್ನ ಸಿ ಎಮ್ ಮಾಡಲಿಲ್ಲ ಅಂತಂದರೆ ಡಿ ಕೆ ಶಿವಕುಮಾರು ಈ ಸರ್ಕಾರನೇ ಬೀಳಿಸ್ತಾನೆ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದ್ರಂತೂ ಡಿ ಕೆ ಶಿವಕುಮಾರು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ. ಅವ್ರ ಪಕ್ಷದ ಬಗ್ಗೆ ಮಾತಾಡೋಕೆ ಹೋದರೆ ಅವ್ನು ನಿಷ್ಠಾವಂತ ಕಾರ್ಯಕರ್ತ, ಅವ್ನು ಕೊಡಲೇಬೇಕು. ಅದರಲ್ಲಿ 2 ಮಾತಿಲ್ಲ. ಆದರೆ ಕೊಡದೇ ಇದ್ದರೆ ಬಿಡುವಂಥ ಮಗನೇ ಅಲ್ಲ ಡಿ ಕೆ ಶಿವಕುಮಾರ್. ಅವನು ಒಂಥರ ಬಂಡೆ ಥರನೇ, ಅವನು ಏನು ಬೇಕಾದ್ರೂ ಮಾಡ್ತಾನೆ ಸಿ ಎಮ್ ಆಗೋದಕ್ಕೆ. ಬರೆದಿಟ್ಕೊಳ್ಳಿ. ಆಮೇಲೆ ಡಿ ಕೆ ಶಿವಕುಮಾರೇ ಸಿ ಎಮ್ ಆಗೋದು. ಜನವರಿ ಅಷ್ಟರಲ್ಲಿ ಡಿ ಕೆ ಶಿವಕುಮಾರೇ ಸಿ ಎಮ್ ಆಗೋದು. ಸಿ ಎಮ್ ಆಗಲಿಲ್ಲ ಅಂತಂದರೆ ಯಾವ ರೀತಿ ಬದಲಾವಣೆ ಆದ್ರೂ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ. 100% ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದ್ರಲ್ಲಿ 2 ಮಾತಿಲ್ಲ.
ಅಕಸ್ಮಾತ್ ಆಗದೆ ಹೋದ್ರೂ ಆಗೋ ಥರ ಏನು ಬೇಕಾದ್ರೂ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲವು ಎಲ್ಲ ಥರದ್ದು ರೆಡಿ ಇರ್ತಾರಂತೂ ನಮಗೆ ಬಂದಿರೋ ಬಲಮೂಲ ಪ್ರಕಾರ ರೆಡಿ ಇದ್ದಾರೆ ಅವರು. ಡಿ ಕೆ ಶಿವಕುಮಾರು ಕುದುರೆ ವ್ಯಾಪಾರ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ, ಒಟ್ಟಿನಲ್ಲಂತೂ ಡಿ ಕೆ ಶಿವಕುಮಾರು ಖಂಡಿತವಾಗಿ ಮುಂದೆ ನಾನು ಸಿ ಎಮ್ ಆಗಲ್ಲ, ಈಗ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಅವ್ರಿಗೂ ಮಾಹಿತಿ ಇರೋದ್ರಿಂದ ಸಿ ಎಮ್ ಆಗೋಕ್ಕೆ ಈಗ ಹೊರಟಿದ್ದಾರೆ. 100% ಡಿ ಕೆ ಶಿವಕುಮಾರ್ ಮುಂದೆ ಸಿ ಎಮ್ ಆಗೋದಂತೂ ಗ್ಯಾರಂಟಿ.